ಹಣ ಬಂದ. ಸೊ ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ನಮ್ಮ ರೂಮಲ್ಲಿ. ಇವಾಗ ತಾನೇ ಎದ್ಬಿಟ್ಟು ನೋಡಿ ನನ್ನ ಫೋನು. ಬೆಳಗ್ಗೆ ಟೈಮ್ ಬಂದು 8 o'clock ಆಗ್ತಾಯಿದೆ ಗೈಸ್. ನಾನು ಇದ್ದು ಆಲ್ರೆಡಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಇನ್ನೂ ನಾಷ್ಟ ಮಾಡಬೇಕು. ನಾನು ನಾಷ್ಟ ಮಾಡಿಬಿಟ್ಟು ನೋಡಿ ಗೈಸ್, ಆಲ್ರೆಡಿ ಬಿಸಿಲು ನೋಡಿ ಎಷ್ಟಾಗೋಗಿದೆ, ಬೆಳಕೆ ಆಗೋಗಿದೆ ಆಲ್ರೆಡಿ. ಮತ್ತು ನಾನು ಡ್ರೆಸ್ಸಪ್ ಎಲ್ಲ ಚೇಂಜ್ ಮಾಡಬೇಕು. ಮತ್ತು ನಾನು ಇವಾಗ ತಾನೇ ಅವಾಗೇ ಇದ್ದೆ, ಅಂದರೆ ಇವತ್ತೊಂದು ಸ್ವಲ್ಪ ಇದ್ದಿದ್ದು ಲೇಟ್ ಆಯಿತು. ಸೊ ಹಾಯ್ ಗೈಸ್, ಅಲ್ಲಿಂದ ಡೈರೆಕ್ಟು ನಾನು ಇಲ್ಲಿ ಫಾರ್ಮ್ ಹೌಸ್ ಹತ್ರ ಬಂದು ಇಲ್ಲಿ ಕೂತ್ಕೊಂಡಿದ್ದೆ. ಮತ್ತು ಅಂದರೆ ಜಸ್ಟ್ ಇವಾಗ ತಾನೇ ಬಂದಿದ್ದು. ನಮ್ಮ ಹುಡುಗ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದ, ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಸೊ ಬನ್ನಿ ಗೈಸ್, ಈ ಬಾತ್ರೂಮ್ ಒಳಗಡೆ ಎಲ್ಲ ಪೇಂಟ್ ಹೊಡಿತಾ ಇದ್ದಾನೆ ಇವತ್ತು. ಯಾವ್ಯಾವ ಥರ ಹೊಡಿತಾನೆ. ಔಟ್ಫಿಟ್ ಚೇಂಜ್ ಮಾಡೋದೇ ಮಾಡ್ತಾಯಿದ್ದೆ ಗೈಸ್ ಇವತ್ತು. ಮನೇಲಿ ಅಂದ್ಕೊಂಡೆ ಚೇಂಜ್ ಮಾಡ್ಕೊಳೋಣ ಅಂತ ಹಂಗೆ ಬಂದುಬಿಟ್ಟೆ. ನೋಡಿ ಇದೆಲ್ಲ ಪೇಂಟ್ ಹೊಡೆದಿದ್ದಾನೆ ನಮ್ಮ ಹುಡುಗ ಬಂದುಬಿಟ್ಟು. ನೋಡಿ ಈ ಕಡೆದು ಇದೆಲ್ಲ ಫಸ್ಟ್ ಸಿಮೆಂಟ್ ಇತ್ತು, ಅದ್ರ ಮೇಲೆ ಪೇಂಟ್ ಹೊಡ್ಸಿದ್ದಾಯಿತು. ನೋಡಿ ಆ ಕಡೆ ಮಾಡ್ತಾಯಿದ್ದಾನೆ ಗೈಸ್. ನೋಡಿ ಅದು ಬ್ರಷಲ್ಲಿ ಕಟಿಂಗ್ ಮಾಡಬೇಕು, ಅಷ್ಟು ಮೇಲೆ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಅವನು ಬ್ರಷಲ್ಲಿ ಮಾಡ್ತಾಯಿದ್ದ ಗೈಸ್, ಕೋಲ್ ಹಾಕ್ಕೊಂಡು. ಅದು ಬಿಟ್ಟರೆ ಇವತ್ತು ಬಂದ್ಬಿಟ್ಟು ಗೈಸ್ ನನಗೆ 29 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, 30 ಕಂಪ್ಲೀಟ್ ಆಗುತ್ತೆ. ಅದು 38 ಸಬ್ಸ್ಕ್ರೈಬರ್ಸ್ ನೀವೇ ಆಗಿರಿ. ಮತ್ತು ನೋಡಿ ಈ ಕಡೆ ಎಲ್ಲ ಚೇಪಕ್ಕೆ ಎಲ್ಲ ಬಿಟ್ಟಿದೆ ಗೈಸ್. ಏನೋ ಮಿಷಿನ್ ಸೌಂಡ್ ಆಗ್ತಾಯಿದೆ ಗೈಸ್. ಈ ಕಡೆಯಲ್ಲಿ ಮಿಷಿನ್ ಕಾಣಿಸ್ತಾಯಿಲ್ಲ. ಈ ಕಡೆ ನೋಡಿ ಗೈಸ್, ಈ ಕಡೆ ಜನ್ರೇಟ್ ಇಟ್ಟಿದ್ದಾರೆ, ಅದಕ್ಕೆ ಅದು ಸೌಂಡ್ ಆಗ್ತಾಯಿದೆ. ನಾನೇನು ಸೌಂಡ್ ಈ ಥರ ಇವತ್ತು ಯಾವುದೋ ಮಿಷಿನ್ಗಳು ಬಂದಿಲ್ಲ ಅಂತ ನಾನು ನೋಡಿದ್ರೆ ಜನ್ರೇಟ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಯಾರೋ. ಓಕೆ ಗೈಸ್, ಅವ್ರ ಪಾಡ್ಕೊ ಅವ್ರು ಮಾಡ್ಕೊಳ್ಳಿ. ಅದು ಬಿಟ್ಟರೆ ನಾನು ಸುಮ್ಮನೆ ಹಂಗೆ ಓಡಾಡ್ಕೊಂಡಿದ್ದೆ. ಮತ್ತು ಈ ಕಡೆ ಸಿಮೆಂಟ್ ಆಗಿದೆ, ಇದೆಲ್ಲ ಕ್ಲೀನ್ ಮಾಡಬೇಕು ನಾವೇ, ಯಾಕಂದರೆ ಗೋಡೆಗಳಿಗೆಲ್ಲ ಎಗಸ್ಬಿಟ್ಟಿದ್ದಾರೆ. ನೋಡಿ ಈ ಸಿಮೆಂಟ್ ನಾನು ಇಳ್ತಾ ಇರೋದು, ಇದನ್ನೆಲ್ಲ ನಾವೇ ಕ್ಲೀನ್ ಮಾಡಬೇಕು. ಮತ್ತು ನಾವೇ ಪೇಂಟ್ ಹೊಡಿಬೇಕು. ಇದಕ್ಕೆಲ್ಲ ಅದಕ್ಕೆ ಹಿಂದೆಗಡೆಲ್ಲ ಆಗಿದೆ, ಸಿಮೆಂಟ್ ಆಗಿದೆ. ಅಂದರೆ ಕೃಷಿ ಕಡೆ ಯಾರು ಕೆಲಸ ಮಾಡ್ತಾಯಿಲ್ಲ. ನೆನ್ನೆಲ್ಲ ತುಂಬ ಜನ ಇದೆ ಗೈಸ್ ಈ ಕಡೆ ಎಲ್ಲ. ನೆನ್ನೆಲ್ಲ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟೋಯ್ತು. ನೋಡಿ ಗೈಸ್, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ನಮ್ಮ ಲೇಬರ್ ಸಿಮೆಂಟ್ ಕ್ಲೀನ್ ಮಾಡಬೇಕಂತ ಹೇಳ್ಬಿಟ್ಟು. ಅದು ನೋಡ್ತಾ ಇದ್ದೆ, ನಾನು ಕ್ಲೀನ್ ಮಾಡಿದೆ. ಅದಕ್ಕೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡು ನೋಡಿ ಗೈಸ್, ಈ ಥರ ಪಟ್ಟಿ ಬ್ಲೇಡ್ ಎತ್ಕೊಂಡು ಎಲ್ಲ ಹೊಡೆದು ಕ್ಲೀನ್ ಮಾಡೋಷ್ಟು ಸುಸ್ತಾಗೋದು ಗೈಸ್. ಎಷ್ಟು ಲೇಟ್ ಆಗುತ್ತೆ ಈ ಥರ ಮಾಡಿದ್ರೆ. ಇಟ್ಕೊಂಡೇನು ಇಲ್ಲ, ಅದರಲ್ಲಿ ಹೊಡೀರಿ ಪರವಾಗಿಲ್ಲ, ಲೇಟ್ ಆದರೆ ಅಂತ ಹೇಳಿದ್ರು. ನಾವೇನು ಮಾಡೋಕ್ಕಾಗುತ್ತೆ ಗೈಸ್ ಅದ್ರ ಮೇಲೆ. ಸರಿ ಅಂತ ಹೇಳ್ಬಿಟ್ಟು ನಾವು ಇದರಲ್ಲೇ ನೋಡಿ ಈ ಥರ ಹೊಡ್ಕೊಂಡು ಕೂತಿದ್ರಿ. ಅದು ಬಿಟ್ಟರೆ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಸೊ ಗೈಸ್, ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೆ. ಸೀಟ್ ನೋಡಿ ಗೈಸ್ ನಂದು, ಯಪ್ಪ ಬೆಂಕಿ. ಗೈಸ್ ಮನೆಗೆ ಊಟ ಮಾಡಕ್ಕೆ ನಮ್ಮ ಡ್ಯಾಡಿ ಬಂದು, ಅದಕ್ಕೆ ಹೋಗಿ ಸೀಟ್ ಮೇಲೆ ಕೂತ್ಕೊಂಡು ಬಿಸಿಲು ನೋಡಿ ಗೈಸ್, ಯಪ್ಪ ದೇವರೇ ಯಪ್ಪ ಹೋದೆ ಗೈಸ್ ಇವತ್ತು. ಗೈಸ್ ಅದೆಲ್ಲ ಆದಮೇಲೆ ನೋಡಿ ಗಾಡಿ ಎತ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ ರೋಡಲ್ಲಿ, ಮನೆಗೆ ಹೋಗ್ಬೇಕು. ಇವಾಗೂ ಬಿಸಿಲು ಜಾಸ್ತಿ ಇದೆ ಗೈಸ್, ಡ್ರೈವ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಇವತ್ತು, ಅಷ್ಟೊಂದು ಬಿಸಿಲಿದೆ, ಟ್ರಾಫಿಕ್ಕು ಇದೆ. ಓಕೆ ಗೈಸ್, ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ, ಬಾಯ್. ಗೈಸ್ ಅಲ್ಲಿಂದ ಮನೆಗೆ ಬಂದಿದ್ದಾದ್ಮೇಲೆ ಚಿಕನ್ ಇಸ್ಕೊಂಬರೋಗು, ನಾನ್ ವೆಜ್ ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೆ ಚಿಕನ್ ಅಂಗಡಿ ಹತ್ರ ಬಂದು ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಬಂದಿದ್ದೆ, ಏನಿದೆ ನೋಡಿ ಗೈಸ್ ಇಲ್ಲಿ ಓಡಾಡೋಕ್ಕೆ. ಯಪ್ಪ ಇಷ್ಟೇ ಗೈಸ್ ಸ್ಟೆಪ್ಸ್ ಇರೋದು, ಇಷ್ಟೆಲ್ಲ ಹತ್ಕೊಂಡು ಹೋಗಬೇಕು. ಒಂದು ಸೆಕೆಂಡ್ಗೆಲ್ಲ ಬೈಕ್ ಬಂದು ಒಳ್ಕೋಗುತ್ತೆ ಗೈಸ್. ಯಪ್ಪ ಹತ್ತೋಗೋಕ್ಕೆ ಕ್ರೇಜಿ, ಅಂದರೆ ಗ್ರಿಪ್ ಇದೆ, ಆದರೂ ನನಗೆ ಹೋಗೋಕೆ ಒಂಥರ ಭಯ ಆಗ್ತಾಯಿದೆ ಅಷ್ಟೇ. ನೋಡಿದ್ರ ಯಪ್ಪ ಕ್ರೇಜಿ ಮೀಟರ್ ಬೇಕು, ಮೀಟರ್ ಇದೆ ಗೈಸ್. ಈ ಕಡೆ ಇದೆಲ್ಲ ಒಂದು ರೂಮ್ ಇದೆ, ಇದು ಎಲ್ಲ ಸಿಂಗಲ್ BHKನೇ, ಇನ್ನೂ ಕಟ್ತಾ ಇದ್ದಾರೆ ಮನೇನ. ಏನೇನು ಹಾಕಿದ್ದಾರೆ ಗೈಸ್ ಅವರು. ಯಪ್ಪ ಕ್ರೇಜಿ ಗೈಸ್, ಆದ್ರೂ ಇಲ್ಲೆಲ್ಲ ಹತ್ತು ಬರೋಕ್ಕೆ ನೋಡಿ ಏನು ಕ್ರೇಜಿ ಆಗಿದೆ. ಮೇಲೆ ಟೆರೇಸ್ ಏನೋ ಇದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ ಮೇಲೆ. ಯಪ್ಪ
ಬಂದು ನಿಂತಿರೋದು 4th ಫ್ಲೋರಲ್ಲಿ. ಇವಾಗ ಇಲ್ಲಿಂದ ಇಳಿದೋಗೋ ಅಷ್ಟರೊಳಗೆ ಎಲ್ಲ ಅಲ್ಲಾಡೋಗುತ್ತೆ. ಓಕೆ ಗೈಸ್, ಮತ್ತು ಊಟ ಮಾಡಿಕೊಂಡು ಜಸ್ಟ್ ನಾವು ಬಂದರೆ ಮತ್ತು ಫಾರ್ಮ್ ಹೌಸ್ ಹತ್ರ ಹೋಗ್ಬೇಕು ಗೈಸ್. ಫಾರ್ಮ್ ಹೌಸ್ ಹತ್ರ ಹೋಗ್ಬಿಟ್ಟು ನಮ್ಮ ಹುಡುಗ ಏನು ಮಾಡ್ತಾಯಿದ್ದಾವೆ ನೋಡಿಬಿಟ್ಟು ಅಲ್ಲೋಗಿ ಸಿಗ್ತೀನಿ ಗೈಸ್. ಇವಾಗ ಇಲ್ಲಿಂದ ಹೇಳ್ಕೊಂಡು ಹೋಗೋದೆ ನಮ್ಮ ದೊಡ್ಡ ಸಾಹಸ. ಓಕೆ ಗೈಸ್, ಮತ್ತೆ ಅಲ್ಲೋಗಿ ಸಿಗ್ತೀನಿ. ಬಾಯ್. ಸೊ ಗೈಸ್, ಆ ಫಾರ್ಮ್ ಹೌಸಿಂದ ಇಲ್ಲಿಗೆ ಬಂದರೆ ಇಲ್ಲಿ ಅಂಗಡಿ ಹತ್ರಕ್ಕೆ ಬಂದಿದ್ರಿ ನೋಡಿ. ಅಂಗಡಿ ಫುಲ್ ಕ್ಲೋಸ್ ಆಗೋಗಿದೆ. ಈ ಕಡೆ ಎಲ್ಲ ಅಂಗಡಿನೂ ಕ್ಲೋಸ್ ಆಗೋಗಿದೆ ಗೈಸ್. ಈ ಕಡೆ ಕಾರ್ಪೆಂಟ್ರ್ ಅಂಗಡಿ ಇದೆ, ಈ ಕಡೆ ಇವೆರಡು ಅವ್ರದ್ದೇ ಅಂಗಡಿ. ಆ ಕಡೆ ಒಂದು ವೆಲ್ಡಿಂಗ್ ಅಂಗಡಿ ಇದೆ, ಆ ಲಾಸ್ಟಲ್ಲಿರೋದು. ಎಲ್ಲ ಅಂಗಡಿನೂ ಕ್ಲೋಸ್. ಸೊ ಇಲ್ಲಿ ಒಂದು ಸ್ವಲ್ಪ ಮೆಟೀರಿಯಲ್ ಬೇಕಾಗಿತ್ತು ನಮಗೆ, POP ಮತ್ತು ಪಟ್ಟಿ ಅದು ಇದು. ಅದನ್ನ ಎತ್ಕೊಂಡು ಹೋಗೋಣ ಅಂತ ಬಂದರೆ ನೋಡಿರಿ ಇಲ್ಲಿ ಅಂಗಡಿ ಕ್ಲೋಸ್ ಆಗುತ್ತೆ ಗೈಸ್. ಅಣ್ಣ ಕಾಲ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಸೊ ಗೈಸ್, ಅಲ್ಲಿಂದ ಅಂಗಡಿಯಿಂದ ಇಲ್ಲಿ ಫಾರ್ಮ್ ಹೌಸ್ ಹತ್ರ ಬಂದೆ. ನೋಡಿದ್ರೆ ಪೇಂಟು ಮತ್ತು ಎಲ್ಲೋ ರೆಡಿ ಮಾಡ್ಕೊಂಡಿದ್ದಾನೆ, ಯಾರ ಹತ್ರನೋ ಕೇಳಿ ಅದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದ. ಸೊ ನಾನು ಕುತ್ಕೊಂಡು ನೋಡ್ತಾಯಿದ್ದೆ. ಅದು ಯಾಕಂದರೆ ಪೇಂಟಲ್ಲ ಮಿಕ್ಸ್ ಮಾಡ್ತಿರೋದು ಅವನು POPನ, ಅದಕ್ಕೆ ನೋಡ್ತಾಯಿದ್ದೆ. ಈ ಕಡೆ ಜಗ್ಗಲ್ಲಿ ಅದು ಪೇಂಟ್ ಇಟ್ಕೊಂಡಿರೋದು ಆಮೇಲೆ ಹಾಕ್ತೀನಿ ರೀ ಗೈಸ್. ನಾನು ಯಾಕೆ ಅಷ್ಟರಲ್ಲೇ ಸಾಲಲ್ಲ, ಅದು ಇನ್ನೂ ಹಾಕಬೇಕು, ಅದಕ್ಕೆ ಆಮೇಲೆ ಹಾಕ್ಬೇಕಾದ್ರೆ ತೋರಿಸ್ತೀನಿ. ಮತ್ತು ಅವನು ಅದನ್ನು ಮಿಕ್ಸ್ ಮಾಡ್ತಾಯಿದ್ನ 2 ಪಟ್ಟಿ ಪ್ಲೇಟಲ್ಲಿ ಎತ್ಕೊಂಡು. ನಮ್ಮ ಲೇಬರು ಮಿಕ್ಸ್ ಮಾಡಬೇಕಾದ್ರೆ POP ಹಾಕ್ಕೊಂಡಿದ್ದಾನೆ, ಮತ್ತು ಪೇಂಟ್ ನೋಡಿ ಈ ಜಗ್ಗಲ್ಲಿರೋದು ಪೇಂಟು ಅದು, ಮತ್ತು ಅವೆರಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾನೆ ನೋಡಿ. ಅವ್ನು ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡ, ನಾನು ಮತ್ತೆ ಪೇಂಟ್ ಹಾಕ್ತೀನಿ ಗೈಸ್ ಅದರಲ್ಲಿ. ಮತ್ತು ಅವನ ಹತ್ರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಲಿ ಫಸ್ಟು ನೋಡಿ. ಸ್ವಲ್ಪನೇ ಪೇಂಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಸೊ ಗೈಸ್, ಫಾರ್ಮ್ ಹೌಸ್ ಹತ್ರ ಎಲ್ಲ ಕೆಲಸ ಫೈನಲ್ ಎಲ್ಲ ಮುಗಿಸ್ಕೊಂಡು, ಅಂದರೆ ಇನ್ನೂ ಇದೆ ಕೆಲಸ, ಅಂದರೆ ಇವತ್ತೇನೇನು ಮಾಡಬೇಕಾಯ್ತೋ ಆ ಕೆಲಸನೆಲ್ಲ ಮುಗಿಸ್ಕೊಂಡು ಮತ್ತು ಎಲ್ಡುಪ್ಲೆಕ್ಸ್ ಬಿಲ್ಡಿಂಗ್ ಹತ್ರ ಬಂದಿದ್ರಿ ಗೈಸ್. ಜೂಲ ಎತ್ಕೊಂಡು ಹೋಗ್ಬೇಕು ನಮ್ಮದು, ಅದಕ್ಕೆ ಇಲ್ಲಿ ಬಂದಿದ್ದೀರಿ. ಹಗ್ಗ ಬೇಕು, ಹಗ್ಗ ಹುಡುಕ್ತಾಯಿದ್ದೀನಿ ಗೈಸ್. ಇಲ್ಲಿ ಹಗ್ಗ ಹುಡ್ಕೊಂಡು ಜೂಲಾನ ಕಟ್ಕೊಂಡು ಗಾಡಿನಲ್ಲಿ ಎತ್ಕೊಂಡು ಮತ್ತೆ ಹೋಗಿ ಹೊಸ ಬಿಲ್ಡಿಂಗ್ ಹತ್ರ ಹೋಗಿದ್ರಲ್ಲ ಅಲ್ಲೋಗಿ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಸೊ ಗೈಸ್, ಫೈನಲಿ ಮನೆಯೆಲ್ಲ ಲಾಕ್ ಮಾಡಿಬಿಟ್ಟು ಜುಲೈಲಿ ಇಟ್ಬಿಟ್ಟು ಗಾಡಿನೆಲ್ಲ ಎತ್ಕೊಂಡು ಬಿಲ್ಡಿಂಗ್ ಹತ್ರ ಸಿಗ್ತೀನಿ ಗೈಸ್. ಬಾಯ್. ಸೊ ಗೈಸ್, TV ನೋಡ್ತಾ ಇದ್ದೆ. ನಮ್ಮ ಮಮ್ಮಿ ಬಂದು ಅದೇನೋ ಟೇಪ್ ಅದು ಇದು ಅಂತ ಹೇಳ್ಬಿಟ್ಟು ಏನೋ ಕೇಳಿದ್ರು. ಅದು ಇಲ್ಲಿ ನಾನು ಡ್ರಯರ್ ಇಟ್ಕೊಂಡಿದ್ದೀನಿ ನನಗೆ ಅಂತ ಹೇಳ್ಬಿಟ್ಟು ಆ ಡ್ರಯರ್ ಲಾಕ್ ಮಾಡಿದ್ದೆ. ಅದರೊಳಗೆ ಈ ಗನ್ನಿತ್ತಿದ್ದು ಗೈಸ್. ಇದು ಅವಾಗ ಒಂದು ವರ್ಷ ಆಗಿರ್ಬೋದೇನೋ ಮೇ ಬಿ ಈ ಗನ್ ತಗೊಂಡು. ಆವಾಗ ಕ್ರೇಜ್ ಇತ್ತು ಗೈಸ್ ನಂದು, ಬರೀ ಗನ್ನುಗಳೇ, ಎಲ್ಲಿ ನೋಡಿದ್ರು ಬರೀ ಗನ್ ಬೇಕು ನನಗೆ. ಇನ್ನು ನಾನು ಬೇಕಾದಷ್ಟು ಗನ್ನುಗಳು ಬಿದ್ದಿದೆ, ಎಲ್ಲ ಡೂಪ್ಲಿಕೇಟ್ ಗನ್. ಇದು ಡೂಪ್ಲಿಕೇಟೇ. ಸೊ ನೋಡಿ, ಒಂದು ಬೀಳಲ್ಲೈತೆ ಇನ್ನು ಡೂಪ್ಲಿಕೇಟ್ ಗನ್ನು, ಆಮೇಲೆ ಒರಿಜಿನಲ್ ಅನ್ಕೊಂಡಿರ. ಆಮೇಲೆ ಇದರೊಳಗೆ ರೀಲೋಡ್ ಎಲ್ಲ ಮಾಡ್ಬೋದು. ಇದರಲ್ಲಿ ಬುಲೆಟ್ ಎಲ್ಲ ಬರುತ್ತೆ. ಇದರಲ್ಲಿ ರೀಲೋಡ್ ಆಯಿತು, ಬುಲೆಟ್ ಹೋಯ್ತೇನೋ, ಈ ಥರದ್ದೆಲ್ಲ ಅವಾಗ ಗನ್ನೆಲ್ಲ ಇಸ್ಕೊತಾ ಇದ್ದೆ ಗೈಸ್. ಹೆವಿ ಇರೋತ್ತಿದು. ಗೈಸ್ ರೀಲೋಡ್ ಮಾಡ್ಬಿಟ್ಟು ಸಿಗ್ತೀನಿ. ಗೈಸ್ ರೀಲೋಡ್ ಆಗಿದೆ ನೋಡಿ. ಇದರೊಳಗೆ ಬುಲೆಟ್ ಇದೆ. ಇವಾಗ ಶೂಟ್ ಮಾಡ್ತೀನಿ ನೋಡಿ, ಕಾಣಿಸ್ತಾ ಇಲ್ಲಿ ಬಂತು ಆ ಥರ. ಅವಾಗ ಕ್ರೇಜಿ ಇತ್ತು ಗೈಸ್ ಇದು. ಅವಾಗ 100 ರೂಪೀಸೋ 200 ರೂಪೀಸ್ ಏನೋ ಕೊಟ್ಟು ಇಸ್ಕೊಂಡಿದ್ದೆ. ಈ ಬಟನ್ ಇದೆಯಲ್ಲ ಇಲ್ಲೊಂದು, ಈ ಬಟನ್ ಒತ್ತಿದ್ರೆ ಅದು ಬಂತು ನೋಡಿ. ಅದನ್ನು ಎಳ್ಕೊಂಡು ಮತ್ತೆ ಬುಲೆಟ್ ಹಾಕೋದು ಗೈಸ್ ಇದರಲ್ಲೇ. ಇನ್ನೂ ಏನೇನೋ ಇಟ್ಟಿದ್ದೀನಿ ಗೈಸ್ ಆ ಥರದ್ದು ನಾನು. ಲೈಕ್ ಅಂದರೆ ನನಗೆ ಇಂಪಾರ್ಟೆಂಟ್ ಇರೋದು ಪವರ್ ಬ್ಯಾಂಕು ಮತ್ತು ಇಯರ್ಬಡ್ಸು ಎಲ್ಲ ಇಟ್ಟಿದ್ದೀನಿ. ಈ ಥರ ಬುಲೆಟ್ ಎತ್ತಿ ಈ ಥರ ಲೋಡ್ ಮಾಡ್ಕೊಳೋದು, ಇದಷ್ಟೇ. ಅಯ್ಯೋ, ಅದು ಆಚೆ ಬಂದುಬಿಡ್ತು. ಇದೊಂದೇ ಗೈಸ್ ಇದರಲ್ಲಿ ಪ್ರಾಬ್ಲಮ್, ಒಂದೇ ಕೈಯಲ್ಲಿ ಲೋಡ್ ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಫುಲ್ ಒಂದು 6 ಬುಲೆಟ್ಸ್ ಏನೋ ಇಡಿಸುತ್ತೆ. ನಾನು ಇದರೊಳಗೆ 3 ಬುಲೆಟ್ಸ್ ಹಾಕಿದ್ದೀನಿ. ಮತ್ತು ಸೇಮ್ ಅದೇ ಥರ ಹಾಕ್ಬಿಡೋದು ಅಷ್ಟೇ ಗೈಸ್. ಅದಾದಮೇಲೆ ಹಾಗೆ ಗೈಸ್ ಇದರೊಳಗೆ ಇನ್ನೂ ಏನೇನೋ ಇಟ್ಟಿದ್ದೀನಿ ನೋಡಿ. ವಾಚ್ ಅಂತೆ, ಲಾಕ್ ಅಂತೆ, ಅದಂತೆ ಇದಂತೆ ಏನೇನೋ ಇದೆ. ಇದೆಲ್ಲ ಲಾಕ್ ಮಾಡಿ ಇಟ್ಟಿದ್ದೀನಿ ನಾನು ನೋಡಿ. ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಕಬೋರ್ಡ್ ಇದೆ ಗೈಸ್ ನಂದು, ಸೇಮ್ ಇದೇ ಥರದ್ದು. ಓಕೆ ಗೈಸ್, ಇದೆಲ್ಲ ಎತ್ತಿಟ್ಬಿಟ್ಟು ಮತ್ತೆ TV ನೋಡಿಕೊಂಡು ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್. ಬಾಯ್. ಸೊ ಹಾಯ್ ಹಲೋ ಗೈಸ್, ಅಲ್ಲಿಂದ ಅದೆಲ್ಲ ಎತ್ತಿಟ್ಬಿಟ್ಟು TV ನೋಡಿಬಿಟ್ಟು ಮತ್ತೆ ಊಟ ಮಾಡಿಬಿಟ್ಟು ಬಂದು ಮನೆ ಮೇಲೆ ವಾಕಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಬಿಟ್ಟು ಮತ್ತೆ ಕೆಳಗೆ ಹೋಗಬೇಕು, ಯಾಕಂದರೆ ಟೈಮ್ ಬಂದು ಜಾಸ್ತಿ ಆಗಿದೆ ಇವತ್ತು. ಸೊ ಅದಕ್ಕೆ ಗೈಸ್ ಮತ್ತೆ ನಮ್ಮ ಮನೇಲಿ ಹೋಗಿ ಸಿಗ್ತೀನಿ. ಬಾಯ್. ಸೊ ಗೈಸ್, ಎಲ್ಲರೂ ನೋಡಿದ್ರಿ ಇವತ್ತೇನೇನಾಯಿತು. ಮತ್ತು ಫಾರ್ಮ್ ಹೌಸ್ ಹತ್ರ ಹೋಗಿದ್ದಾಯಿತು, ಬಂದಿದ್ದಾಯಿತು, ಎಲ್ಲ ಫುಲ್ ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ಅಲ್ಲಿಂದ ಬಂದು ಎಲ್ಲ ಊಟ ಎಲ್ಲ ಮಾಡಿ ಮತ್ತು ಜೂಲ ಎತ್ಕೊಂಡು ಹೋಗಿ ಹೊಸ ಬಿಲ್ಡಿಂಗ್ ಹತ್ರ ಎಲ್ಲ ಇಟ್ಬಿಟ್ಟು ಮತ್ತು ಊಟ ಮಾಡಿಬಿಟ್ಟು ಇವತ್ತು ನಾನ್ ವೆಜ್ ಮಾಡಿದರು ಗೈಸ್.
ಅದೇ ಮತ್ತು ಮೇಲೆ ನಾನ್ ವೆಜ್ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಮತ್ತು ಇದು ಚಿಕನ್ ಬಿರಿಯಾನಿ ಮತ್ತು ಮುದ್ದೆ ಸಾರು ಮತ್ತು ಕಬಾಬ್ ಮಾಡಿದರು ಗೈಸ್. ಮತ್ತು ಎಲ್ಲ ತಿಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಮನೆ ಮೇಲೆಲ್ಲ ವಾಕಿಂಗ್ ಮಾಡಿಕೊಂಡು ಮತ್ತೆ ಬಂದುಬಿಟ್ಟು ನಮ್ಮ ರೂಮಲ್ಲಿ ಕೂತ್ಕೊಂಡಿದ್ದೀನಿ ಗೈಸ್. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ ಗೈಸ್ ನಾಳೆ ಬೆಳಗ್ಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.